ಸಿಂಹರಾಶಿ, ನಿಮ್ಮ ವಿಚಿತ್ರವಾದಂತಹ ಪ್ರಯತ್ನಗಳೆಲ್ಲ ವಿಫಲವಾಗುತ್ತೆ. ಆದ್ದರಿಂದ ಸ್ವಾಭಾವಿಕವಾಗಿ, ನೈಜವಾಗಿ, ಪ್ರಾಕೃತಿಕವಾಗಿ ಏನು ಮಾಡಲಿಕ್ಕೆ ಸಾಧ್ಯವೋ ಆ ಪ್ರಯತ್ನವನ್ನು ಮಾಡಿ. ವಿಕಾರಗಳು, ವಿಕೃತಿಗಳು ಅಥವಾ ನಿಮ್ಮ ಶಕ್ತಿಯನ್ನು ಮೀರಿ ಏನೋ ಮಾಡ್ತೀನಿ ಅಂತಕ್ಕಂತಹ ಯಾವುದೋ ಒಂದು ಹಠ, ಇದು ಯಾವುದೂ ಕೂಡ ಬೇಡ ಅಂತ ಅರ್ಥ. ಅನಾರೋಗ್ಯ ಪೀಡಿತರಿಗೆ ಬಹಳ ದಿವಸಗಳಿಂದ ಏನಾದರೂ ಸಮಸ್ಯೆಗಳಲ್ಲಿ ನೆರಳ್ತಾ ಇದ್ದರೆ ಅಂಥವರಿಗೆ ಸ್ವಲ್ಪ ತೊಂದರೆಯಾಗಬಹುದು. ಅಂತಹ ಬಂಧುಗಳಾಗಲಿ, ಸ್ನೇಹಿತರಾಗಲಿ ಯಾರಾದರೂ ಇದ್ದರೆ ಅವರನ್ನು ಭೇಟಿ ಮಾಡಿ ಅವರಿಗೊಂದು ಏನೋ ಒಂದು ರೀತಿಯಲ್ಲಿ ಒಳ್ಳೆಯ ಸಮಾಧಾನದ ಮಾತನ್ನು ಹೇಳಿ, ನಿಮ್ಮ ಕೈಲಾದಂತಹ ಒಂದು ಸೇವೆಯನ್ನು, ಸಹಾಯವನ್ನು ಮಾಡಿ ಅವರಿಗೆ ನಿಮ್ಮ ಮಾತು ಒಂದಷ್ಟು ಧೈರ್ಯವನ್ನು ಕೊಡುವಂಥದ್ದು. ಹಾಗೊಂದು ವೇಳೆ ನೀವೇ ಆ ರೀತಿಯಲ್ಲಿ ಅನುಭವಿಸ್ತಾ ಇದ್ದರೆ ಯಾರಾದರೂ ಬಂದು 4 ಮಾತುಗಳನ್ನು ಹೇಳಿದಾಗ ಆ ಮಾತಿನಿಂದ ನಿಮಗೊಂದಷ್ಟು ಧೈರ್ಯ ಅಥವಾ ಪರಿವರ್ತನೆ ಆಗಬಹುದು ಅನ್ನುವಂತಹ ಭರವಸೆ ನಿಮ್ಮಲ್ಲಿ ಮೂಡುವಂಥದ್ದಾಗುತ್ತೆ. ಹಣ ಉಳಿಸೋದಕ್ಕೆ ಹೋಗಿ ತೊಂದರೆಗೆ ಸಿಗ ಹಾಕ್ಕೊಳ್ತೀರಿ. ಯಾವುದಕ್ಕೆ ಯಾವ ಸಂದರ್ಭದಲ್ಲಿ ಯೋಗ್ಯವಾದಂತಹ ರೀತಿಯಲ್ಲಿ ಖರ್ಚನ್ನು ಮಾಡಬೇಕು ಅದು ಮಾಡಲೇಬೇಕಾಗತ್ತೆ. ಅದನ್ನು ಗಮನಿಸ್ಕೊಳ್ಬೇಕು. ಜೀವನದ ತೊಂದರೆಗಳನ್ನು ಹೇಳಿಕೊಂಡು ತಪ್ಪು ಮಾಡಬೇಡಿ. ಅರ್ಥಾತ್ ನನಗೆ ಈ ಕಷ್ಟ ಇದೆ, ಆ ಕಷ್ಟ ಇದೆ ಅಂತ ಹೇಳಿ ನಿಮ್ಮ ದೌರ್ಬಲ್ಯಗಳನ್ನು ಹೇಳಿಕೊಳ್ಳುವಂಥದ್ದು ಅದು ನಿಮಗೆ ತೊಂದರೆ ಆಗುತ್ತೆ. ಅದನ್ನೇ ಕಾಯ್ತಾ ಇದ್ದು ನಿಮಗೆ ತೊಂದರೆ ಮಾಡಬೇಕು ಅನ್ನುವಂತಹ ಒಂದು ಗುಂಪು, ಜನವೋ, ಸಮೂಹವೋ ಇದ್ದೇ ಇರುತ್ತೆ. ಅದರ ಬಗ್ಗೆ ಎಚ್ಚರಿಕೆ ಇರಲಿ ಅಂತ ಅರ್ಥ. ಸಣ್ಣ ಪುಟ್ಟ ವ್ಯಾಪಾರವನ್ನು ಮಾಡ್ತಕ್ಕಂಥವ್ರಿಗೆ ಧನಲಾಭದ ಯೋಗ ಇದೆ. ನಿಮ್ಮ ಕೆಲಸ, ನಿಮ್ಮ ಜವಾಬ್ದಾರಿ, ಕರ್ತವ್ಯ ಇದರ ಬಗ್ಗೆ ಹೆಚ್ಚು ಗಮನವನ್ನು ಕೊಡಿ. ಯಾವ ಕೆಲಸಕ್ಕೆ ಆದ್ಯತೆಯನ್ನು ನೀಡಬೇಕು, ನನ್ನ ವಯಸ್ಸೇನು, ನನ್ನ ಕರ್ತವ್ಯವೇನು, ನನ್ನ ಸ್ಥಾನಮಾನ ಏನು, ನನ್ನ ಜವಾಬ್ದಾರಿ ಏನು, ಇವೆಲ್ಲವೂ ಕೂಡ ಮತ್ತೆ ಮತ್ತೆ ಜ್ಞಾಪಿಸಿಕೊಂಡು ಮಾಡಬೇಕಾದಂತಹ ಕರ್ತವ್ಯಗಳಾಗಿರುತ್ತೆ. ವಿಷ್ಣು ಸಹಸ್ರನಾಮವನ್ನು ಶ್ರವಣ ಅಥವಾ ಪಾರಾಯಣ ಮಾಡಿ. ಶುಭವಾಗಿ. ಕನ್ಯಾ ರಾಶಿ, ಲೆಕ್ಕಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ವಿದ್ಯಾರ್ಥಿಗಳಿಗೆ ಯಶಸ್ಸು ಅಂದರೆ ಗಣಿತವಾಗಲಿ ಅಥವಾ ಬೇರೆ ಸಂಖ್ಯಾಶಾಸ್ತ್ರವಾಗಲಿ ಈ ರೀತಿಯ ವಿಚಾರಗಳಲ್ಲಿ ಯಶಸ್ಸನ್ನು ಕಾಣಲಿಕ್ಕೆ ಅವಕಾಶಗಳಿರುತ್ತೆ. ಆಸ್ಪತ್ರೆಗೋಸ್ಕರವಾಗಿ ಹಣವನ್ನು ಖರ್ಚು ಮಾಡಬೇಕಾಗತ್ತೆ. ಇಲ್ಲಿ 2 ಥರವಾಗುತ್ತೆ. ಒಂದು, ನಿಮಗೆ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗಬಹುದು. ಇಲ್ಲ, ನಿಮ್ಮ ಕುಟುಂಬದಲ್ಲಿ ಅಥವಾ ಬಂಧುಗಳಲ್ಲಿ, ಸ್ನೇಹಿತರ ಮಧ್ಯದಲ್ಲಿ ಏನೋ ಆಸ್ಪತ್ರೆಗೆ ದಾಖಲಾಗಿರುವಂಥವರು ಅಥವಾ ಅವರಿಗೆ ಏನೋ ಒಂದು ಔಷಧೋಪಚಾರವನ್ನು ವ್ಯವಸ್ಥೆ ಮಾಡಬೇಕಾದಂಥದ್ದು, ಈ ರೀತಿಯಲ್ಲಿ ಹಣವನ್ನು ಖರ್ಚು ಮಾಡಬೇಕಾಗತ್ತೆ. ಅಧಿಕವಾದಂತಹ ಖರ್ಚು ಮತ್ತೆ ಹಣ ಯಾವ ರೀತಿ ನನಗೆ ಸಂಗ್ರಹ ಆಗಬಹುದು ಅನ್ನುವಂತಹ ಯೋಚನೆ, ಇವೆರಡೂ ಕೂಡ ನಿಮಗೆ ಸ್ವಲ್ಪ ಕಾಡುವಂತಹ ದಿವಸ. ಹೊಸ ಯೋಜನೆಗಳು ಸಾಕಾರವಾಗಬಹುದು. ಇದರ ಅರ್ಥ ಏನಾದರೂ ಪ್ಲಾನ್ ಮಾಡಿಕೊಂಡ್ರೆ ಅವೆಲ್ಲ ಕೈಗೂಡ್ತಕ್ಕಂತಹ ಸೂಚನೆಗಳು, ಆ ಚಿಹ್ನೆ ಈ ದಿವಸ ನಿಮಗೆ ಗೊತ್ತಾಗುತ್ತೆ. ನಿಮ್ಮ ಯೋಜನೆಗೆ ತಕ್ಕ ಸಹಾಯವನ್ನು ಮಾಡ್ತಕ್ಕಂತಹ, ಬೆಂಬಲಿಸ್ತಕ್ಕಂತಹ ವ್ಯಕ್ತಿಗಳ ಪರಿಚಯವಾಗುತ್ತೆ. ಇದು ಬಹಳ ಮುಖ್ಯವಾದಂಥದ್ದು. ನಾವು ಏನು ಯೋಚನೆಯನ್ನು ಮಾಡ್ತೀವೋ ಅದಕ್ಕೆ ಪೂರಕವಾಗಿ ಒಂದಷ್ಟು ಸಲಹೆಗಳನ್ನು, ಸೂಚನೆಗಳನ್ನು, ಸಹಾಯವನ್ನು, ಬೆಂಬಲವನ್ನು, ನಮ್ಮ ಜೊತೆಗೆ ಇರತಕ್ಕಂತಹ ಮನಸ್ಥಿತಿಯನ್ನು ಹೊಂದಿರತಕ್ಕಂಥವರು ನಮಗೆ ಬೇಕಾಗತ್ತೆ. ಆ ಯೋಗ ನಿಮಗೆ ಇರುವಂಥದ್ದಿದೆ. ಹಳೆಯ ಬಾಕಿ ಏನಾದರೂ ಇದ್ದರೆ ಅದು ನಿಮ್ಮ ಕೈ ಸೇರ್ತಕ್ಕಂತಹ ಒಂದು ಸಂದರ್ಭವೂ ಕೂಡ ಇದೆ. ಕಾಲಭೈರವನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ನಿಮಗೆ ಗೊತ್ತಿದ್ದರೆ ಕಾಲಭೈರವ ದೇವಸ್ಥಾನಕ್ಕೆ ದರ್ಶನಕ್ಕೋಸ್ಕರವಾಗಿ ಹೋಗಿ, ಇಲ್ಲದೇ ಇದ್ದರೆ ಮನಸ್ಸಿನಲ್ಲೇ ಪ್ರಾರ್ಥನೆ ಮಾಡಿ. ಶುಭವಾಗಿ. ತುಲಾರಾಶಿ, ಮಕ್ಕಳ ಬಗ್ಗೆ ಸ್ವಲ್ಪ ಆಲೋಚನೆಯನ್ನು ಮಾಡಿ. ಮಕ್ಕಳ ವಿದ್ಯಾಭ್ಯಾಸ, ಅವರ ಜೀವನ ಶೈಲಿ, ಅವರ ನೌಕರಿ, ಅವರ ವಿವಾಹ ಅಥವಾ ಅವರು ಜೀವನದಲ್ಲಿ ಒಂದು ರೀತಿಯಲ್ಲಿ ನೆಲೆ ನಿಲ್ತಕ್ಕಂಥದ್ದು, ಇದೆಲ್ಲದರ ಬಗ್ಗೆ ಸರಿಯಾಗಿ ಯೋಚನೆಯನ್ನು ಮಾಡಿ. ಮಕ್ಕಳು ಇನ್ನೂ ವ್ಯವಸ್ಥಿತವಾಗಿ ತಮ್ಮ ಜೀವನದಲ್ಲಿ ಏನೂ ರೂಢಿಸಿಕೊಂಡಿಲ್ಲ ಅಂತಾದರೆ ಅವರಿಗೆ ಸೂಕ್ತವಾದಂತಹ ರೀತಿಯಲ್ಲಿ ಸಹಾಯವನ್ನು ಮಾಡಿ ಅವರಿಗೆ ಒಂದು ನಿರ್ದಿಷ್ಟವಾದ ನೆಲೆಯನ್ನು ಮಾಡಿ ಅನ್ನುವಂಥದ್ದು ಸಲಹೆ. ಹಳೆಯ ನೋವಿನಿಂದ ಬಳಲ್ತೀರಿ. ಅದು ಮಾನಸಿಕವಾಗಿ, ದೈಹಿಕವಾಗಿ ಯಾವುದು ಬೇಕಾದರೂ ಕೂಡ ಆಗಿರಬಹುದು. ಧಾರ್ಮಿಕ ಕ್ಷೇತ್ರಗಳಿಗೆ ನೀವು ದರ್ಶನಕ್ಕೋಸ್ಕರವಾಗಿ ಹೋಗುವಂತಹ ವಿಚಾರವನ್ನು ಚರ್ಚೆ ಮಾಡ್ತೀರಿ. ಅದರ ಬಗ್ಗೆ ಕುಟುಂಬದಲ್ಲಿ ಒಂದಷ್ಟು ಮಾತು ಮುನ್ನೆಲೆಗೆ ಬರುತ್ತೆ. ಸರಿಯಾದಂತಹ ನಿರ್ಧಾರಗಳು ಆಗುವಂಥದ್ದಿದೆ. ನಿಮ್ಮ ಸಂದೇಶ ಅಥವಾ ನೀವು ಯಾವ ರೀತಿ ಮಾತುಗಳನ್ನು ಆಡ್ತೀರಿ, ಯಾವ ರೀತಿ ನಿರ್ಧಾರಗಳನ್ನು ಮಾಡ್ತೀರಿ, ಅದು ಮನೆಗೆ, ಮಕ್ಕಳಿಗೆ ಒಂದು ದಾರಿದೀಪ ಆಗಬೇಕು, ಆದರ್ಶಪ್ರಾಯವಾಗಬೇಕು ಅನ್ನುವಂಥದ್ದು ಮುಖ್ಯವಾಗುತ್ತೆ. ವಿಶ್ರಾಂತಿ ನಿಮಗೆ ಬಹಳವಾಗಿ ಇರುತ್ತೆ. ಅಂದರೆ ಯಾವ ಕೆಲಸದ ಒತ್ತಡವೂ ಕೂಡ ಇರೋದಿಲ್ಲ, ಆದರೆ ಮನಸ್ಸಿಗೆ ಮಾತ್ರ ಸಮಾಧಾನ ಇರೋದಿಲ್ಲ. ಮನಸ್ಸಲ್ಲಿ ಏನೇನೋ ಆಲೋಚನೆಗಳು ಅಥವಾ ಇನ್ನೇನೋ ಒಂದು ರೀತಿಯ ತವಕ,
ಆತಂಕ, ಅಸಮಾಧಾನ ಇವೆಲ್ಲವನ್ನು ನೋಡಬೇಕಾದಂಥದ್ದು. ಕೆಲಸ ಕಾರ್ಯಗಳು ನಿಮಗೆ ಯಾವುದೇ ರೀತಿಯ ಸಮಾಧಾನವನ್ನು ಕೊಡುವುದಿಲ್ಲ. ಇವತ್ತು ಮಾಡುವಂತಹ ಕೆಲಸದಿಂದ ಏನೂ ಸಮಾಧಾನ ಸಿಕ್ಕದೇ ಇರತಕ್ಕಂಥದ್ದಾಗತ್ತೆ. ಮೃತ್ಯುಂಜಯನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಶರ್ವಾಯ ಮಹಾದೇವಾಯ ತೇ ನಮಃ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ. ವೃಶ್ಚಿಕ ರಾಶಿ, ಅನಗತ್ಯವಾದಂತಹ ವಿಚಾರಗಳೇ ಹೆಚ್ಚು ಪ್ರಸ್ತಾಪವಾಗ್ತಕ್ಕಂತಹ ದಿವಸ. ಅಂದರೆ ಕೆಲಸಕ್ಕೆ ಬರದೇ ಇರತಕ್ಕಂಥದ್ದು ಅಥವಾ ನಿಮಗೆ ಅಗತ್ಯ ಇಲ್ಲದೇ ಇರತಕ್ಕಂತಹ ವಿಚಾರಗಳು ಮುನ್ನೆಲೆಗೆ ಬರುತ್ತೆ. ಆ ವಿಷಯವನ್ನು ಕುರಿತು ಹೆಚ್ಚು ಚರ್ಚೆ ಮಾಡ್ತೀರಿ. ಸಮಯವೂ ವ್ಯರ್ಥ, ಏನೂ ಪ್ರಯೋಜನಗಳು ಆಗದೇ ಇರತಕ್ಕಂಥದ್ದು. ಮಧ್ಯಾಹ್ನದ ನಂತರದಲ್ಲಿ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಅನುಕೂಲವಾಗುತ್ತೆ. ದುಡ್ಡು ಕಾಸಿನ ವಿಷಯ ಬಂತು, ಆ ವಿಷಯ ಏನಾದರೂ ಚರ್ಚೆಗೆ ಬಂತು ಅಂತಾದರೆ ಮಧ್ಯಾಹ್ನ ನಂತರದಲ್ಲಿ ನಿಮಗೆ ಅನುಕೂಲ ಆಗುವಂಥದ್ದು. ಕಠಿಣವಾದಂತಹ ನಿರ್ಧಾರಗಳು ಬೇಡ. ಯಾವುದೋ ನನ್ನ ಕೆಲಸ ಆಗಲಿಲ್ಲ, ನನಗೆ ಹಣ ಸಿಕ್ಕಲಿಲ್ಲ ಅಂತ ಹೇಳಿ ಕೆಟ್ಟದಾಗಿ ನಿರ್ಧಾರಗಳನ್ನು, ತೀರ್ಮಾನಗಳನ್ನು ಮಾಡ್ತಕ್ಕಂಥದ್ದು, ನಾನು ತೆಗೆದುಕೊಳ್ಳತಕ್ಕಂತಹ ತೀರ್ಮಾನವೇ ಹೀಗೆ, ಇದನ್ನು ಬದಲಾಯಿಸೋದಕ್ಕಾಗೋದಿಲ್ಲ ಅನ್ನುವಂತಹ ಕಠಿಣವಾದಂತಹ ಮಾತಾಗಲಿ ನಿರ್ಧಾರಗಳಾಗಲಿ ಬೇಡ ಅಂತ ಅರ್ಥ. ಬೇರೆಯವರ ವಿಶ್ವಾಸ, ಬೆಂಬಲ ನಿಮಗೆ ಸಿಕ್ಕಬೇಕು ಅಂತಾದರೆ ನಿಮ್ಮ ನಡವಳಿಕೆ, ನೀವು ವಿನಮ್ರರಾಗಿರ್ತಕ್ಕಂಥದ್ದು ಬಹಳ ಮುಖ್ಯವಾಗುತ್ತೆ. ಪ್ರೇಮಿಗಳಿಗೆ ಯಾವುದೋ ಒಂದು ರೀತಿಯಲ್ಲಿ ತಿರುವು ಸಿಗ್ತಕ್ಕಂತಹ ದಿವಸ. ನಿಮ್ಮ ವೈಯಕ್ತಿಕವಾದಂತಹ ಜೀವನದಲ್ಲಿ ಬದಲಾವಣೆ ಅಥವಾ ಪರಿವರ್ತನೆಯನ್ನು ಕಾಣಲಿಕ್ಕೆ ಅವಕಾಶಗಳಾಗತ್ತೆ. ಸಾಯಂಕಾಲದ ಹೊತ್ತಿಗೆ ಬಂಧುಗಳ ಅಥವಾ ಸ್ನೇಹಿತರ ಸಮಾಗಮವಾಗಬಹುದು, ಅವ್ರನ್ನ ಭೇಟಿ ಆಗ್ಬೋದು, ನಡೆದಂತಹ ಒಂದಷ್ಟು ವಿಚಾರಗಳ ಬಗ್ಗೆ ಚರ್ಚೆಯನ್ನು ಮಾಡಬಹುದು ಅಂತ ಅರ್ಥ. ಆಂಜನೇಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ.